ಕಷ್ಟಪಟ್ಟರೆ ಫಲ ಸಿಗುತ್ತದೆ. ಒಮ್ಮೆ ಹಸಿರು ಕಾಡಿನ ಅಂಚಿನಲ್ಲಿ ಒಂದು ಚಿಕ್ಕ ಅಳಿಲು ಮಂಜು ವಾಸಿಸುತ್ತಿತ್ತು. ಅದು ತುಂಬಾ ಆಲಸ್ಯಮಯಿ ಮತ್ತು ಆಟಗಳಲ್ಲಿ ಮಾತ್ರ ಆಸಕ್ತಿ ಇಟ್ಟುಕೊಂಡಿತ್ತು. ಪ್ರತಿದಿನ ಅದು ಕಾಡಿನಲ್ಲಿ ಹಾರಾಡುತ್ತಾ ಕಾಯಿ ಹಣ್ಣು ತಿನ್ನುತ್ತಾ ಸಮಯ ಕಳೆಯುತ್ತಿತ್ತು. ಬೇಸಿಗೆ ಕಾಲ ಮುಗಿದ ನಂತರ ಮಳೆಗಾಲ ಶುರುವಾಗುತ್ತಿತ್ತು. ಆ ಸಮಯದಲ್ಲಿ ಅದರ ಸ್ನೇಹಿತ ಅಳಿಲು ಚಿನ್ನು ತುಂಬಾ ಕೆಲಸ ಮಾಡುತ್ತಿತ್ತು. ಅದು ಪ್ರತಿದಿನ ಬೆಳಿಗ್ಗೆ ಎದ್ದೊಡನೆ ಕಾಯಿ ಸಂಗ್ರಹಿಸುತ್ತಾ ಅದರ ಮನೆಯನ್ನು ಸರಿಯಾಗಿ ತಯಾರಿಸುತ್ತಿತ್ತು. ಮಂಜು ಅದನ್ನು ನೋಡಿ ನಗುತ್ತಾ ಹೇಳಿತು, ಚಿನ್ನು, ನೀನು ಯಾವಾಗಲೂ ಕೆಲಸ ಅಂತಾನೇ ಇರ್ತೀಯಾ, ಬಾ ಆಟ ಆಡೋಣ. ಚಿನ್ನು ನಗುತ್ತ ಹೇಳಿತು, ಮಂಜು, ಈಗ ಕೆಲಸ ಮಾಡಿದರೆ ಮಳೆ ಬಂದಾಗ ನಾವೆಲ್ಲ ಸುರಕ್ಷಿತರಾಗಿರಬಹುದು. ನಿನಗೂ ಸಹಾಯ ಬೇಕಾದರೆ ಬಾ. ಆದರೆ ಮಂಜು ಆ ಮಾತನ್ನು ಲೆಕ್ಕಿಸದೆ ದಿನವಿಡೀ ಕಾಡಿನಲ್ಲಿ ಓಡಾಡುತ್ತಿತ್ತು. ಕೆಲವು ದಿನಗಳಲ್ಲಿ ಮಳೆಗಾಲ ಶುರುವಾಗಿತು. ಬಿರುಗಾಳಿ ಬಿಸಿ ಜೋರಾಗಿ ಮಳೆ ಬಂದು ಕಾಡಿನ ತುಂಬಾ ನೀರಾಗಿ ಕಾಯಿ ಸಿಗದಂತಾಯಿತು. ಮಂಜು ಬಿದ್ದ ಎಲೆಗಳಡಿ ನಡುಗುತ್ತಾ ಆಹಾರ ಹುಡುಕಲು ಹೋದರೂ ಎಲ್ಲೆಡೆ ನೀರೇ ನೀರು. ಅದಾದ ನಂತರ ಚಿನ್ನುವಿನ ಮನೆಗೆ ಹೋಯಿತು. ಒಳಗೆ ಚಿನ್ನು ಹಾಯಾಗಿತ್ತು. ಕಾಯಿ ತುಂಬಿತ್ತು, ಬೆಚ್ಚಗೆ ಕುಳಿತಿತ್ತು. ಮಂಜು ಬಾಗಿಲು ತಟ್ಟಿತು. ಚಿನ್ನು ಅದನ್ನು ಮನೆಯ ಒಳಗೆ ಕರೆದುಕೊಂಡು ಹೇಳಿತು, ನೋಡು ಮಂಜು, ನಾನು ಮುಂಚಿತವಾಗಿ ಕೆಲಸ ಮಾಡಿದ್ದರಿಂದ ನನಗೆ ತೊಂದರೆಯಾಗಿಲ್ಲ. ನಿನಗೂ ಇದು ಪಾಠವಾಗಲಿ. ಮಂಜು ಸಂಕೋಚದಿಂದ ತಲೆಯುಗ್ಗಿತು. ಅದು ಚಿನ್ನುವಿಗೆ ಧನ್ಯವಾದ ಹೇಳಿತು ಮತ್ತು ಮುಂದಿನ ಬಾರಿ ಬೇಸಿಗೆಯಲ್ಲಿ ತಾನು ಶ್ರಮಿಸಿ ಕೆಲಸ ಮಾಡುವೆ ಎಂದು ವಾಗ್ದಾನ ಮಾಡಿತು. ಆ ದಿನದಿಂದ ಮಂಜು ಆಲಸ್ಯ ಬಿಡಿಸಿ ಶ್ರಮಪಟ್ಟು ಕೆಲಸ ಮಾಡುವ ಅಳಿಲಾಯಿತು. ನೀತಿ ಮೊರಲ್: ಇಂದು ಶ್ರಮಿಸಿದರೆ ನಾಳೆ ಸುಖ, ಕಷ್ಟಪಟ್ಟವರಿಗೆ ಯಶಸ್ಸು ಸಿಗುತ್ತದೆ.